ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಕಾಫಿ ಕುಡಿತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 4:40. 4:40ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ? ಆಲ್ಮೋಸ್ಟ್ ಹಿಂಗೆ ತಮ್ಮನೆಲ್ಲ ನೋಡೋ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬೆಳಗ್ಗೆನೇ ನಾನು ಬೇಗ ಎದ್ಬಿಟ್ಟು ಕಾಫಿ ಕುಡಿದು ರೆಡಿ ಆಗಿಬಿಟ್ಟು ಹೊರಟ್ವಿ. ಎಲ್ಲಿಗೆ ಹೋದ್ವಿ ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೇ ಗೊತ್ತಾಗುತ್ತೆ. ಬನ್ನಿ ಎಲ್ಲರೂ ಹೋಗಿ ನೋಡೋಣ ಎಲ್ಲಿಗೆ ಹೋಗ್ತಿದ್ದೀವಿ, ಮುಂದೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮನೇನ 4:40ಕ್ಕೆ ಬಿಟ್ವಿ. ಕೇರ್ ಮಾರ್ಕೆಟಿಗೆ ಬಂದಿದ್ದೀವಿ. ಕೇರ್ ಮಾರ್ಕೆಟಿಗೆ ಬರೋಕ್ಕೆ 1/4 ಗಂಟೆ 20 ನಿಮಿಷ, ಇನ್ನು 5 ಗಂಟೆಗೆ ಇನ್ನೂ ಸ್ವಲ್ಪ ಸೆಕೆಂಡ್ಸ್ ಬೇಗ ಬಂದ್ವಿ. ಬೇರೆ ಟೈಮಲ್ಲಾಗಿದ್ದರೆ ನಮ್ಮ ಏರಿಯಾಕ್ಕೆ ಹೋಗೋದಕ್ಕೆ ಅರ್ಧ ಗಂಟೆಯಲ್ಲಿ ಅಲ್ಲ 3/4 ಗಂಟೆ ಮೇಲಾಗುತ್ತೆ. ಇನ್ನು ಪೀಕ್ ಟೈಮ್ಗಳಲ್ಲಂತೂ ಇನ್ನೂ ಟೈಮಾಗಿ ಹೋಗ್ಬಿಡುತ್ತೆ. ಬಟ್ ಈ ಬೆಳಗಿನ ಜಾವಾಗಿರೋದ್ರಿಂದ 1/4 ಗಂಟೆ 20 ನಿಮಿಷದೊಳಗೆ ಬಂದುಬಿಟ್ವಿ. ಟೈಮು ಹತ್ತತ್ರ 5 ಗಂಟೆ ಆಗಿತ್ತು. ಸ್ಟಾರ್ಟಿಂಗಿಂದನೇ ಎಲ್ಲ ಹೂಗಳು ಸ್ಟಾರ್ಟ್ ಆಗ್ತಾಯಿತ್ತು. ರೋಡ್ ಅಂದರೆ ಯಾವಾಗ ಕೇರ್ ಮಾರ್ಕೆಟ್ ಎಂಟ್ರಿ ಆದ್ವಿ ತಾನೇ, ಅಲ್ಲಿಂದನೇ ಹೂಗಳ ಒಂದು ರಾಶಿ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ 2 ಕಣ್ಣು ಸಾಲದು. ಕತ್ಲೆ ಇರೋದ್ರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ ಇವಾಗಿಂದು. ಬಟ್ ಅಲ್ಲಿ ನೋಡಲಿಕ್ಕೆ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೂಗಳು. ಅದು ಏನಂದರೆ ವೆರೈಟಿ ಹೂಗಳು. ಕೇವಲ ಒಂದು ಥರದಲ್ಲ, ಬಣ್ಣ ಬಣ್ಣದ ಹೂಗಳು, ಥರದ ಹೂಗಳು, ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಹೂಗಳು. ಒಂದು ರೋಸ್ಗಳಾಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಮತ್ತು ಡೆಕೋರೇಟಿವ್ಗೆಲ್ಲ ಯೂಸ್ ಮಾಡೋ ಫ್ಲವರ್ಸ್ ಆಗಿರ್ಬೋದು, ಲೀವ್ಸ್ಗಳು, ಮತ್ತು ಪ್ರತಿಯೊಂದು ಗೊತ್ತಾ ವೆರೈಟಿ. ನಿಜವಾಗ್ಲೂ ಎಷ್ಟು ಕಣ್ಣಿಗೆ ಹಬ್ಬ ಅಂದರೆ ನಿಜವಾಗ್ಲೂ ಮನಸ್ಸಿಗೆ ಒಂಥರ ನೆಮ್ಮದಿ ಖುಷಿ ಆಯಿತು ಹೂಗಳನ್ನ ನೋಡಿಬಿಟ್ಟು. ನಾವು ಸ್ಟಾರ್ಟಿಂಗು ನೋಡ್ಕೊಂಡು ಹೋದ್ವಿ. ಅಲ್ಲಿ ಸ್ಟಾರ್ಟಿಂಗ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ನೋಡ್ಕೊಂಡು ಹೋದ್ವಿ. ಆಮೇಲೆ ಅನ್ನಿಸ್ತು ಸ್ಟಾರ್ಟಿಂಗು ನೋಡ್ಕೊಂಡೇ ಎಲ್ಲಿ ಹೊರ್ತಿರುತ್ತೆ ಅಲ್ಲಿ ತೊಗೋಬೇಕಿತ್ತು ಅಂತ. ಬಟ್ ನಾವು ಅಂದ್ಕೊಂಡು ಈ ಹೂಗಳನ್ನ ಇವಾಗ ತೊಗೊಂಡ್ಬಿಟ್ರೆ ಅದು ಕೆಳಗಡೆ ಸೇರ್ಕೊಂಡ್ಬಿಡುತ್ತೆ. ಹಣ್ಣುಗಳನ್ನ ತೊಗೊಳ್ಳೋಣ, ಹಣ್ಣೆಲ್ಲ ಕೆಳಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಹೂನ ಮೇಲೆ ಹಾಕ್ಕೊಳ್ಳೋಣ, ಆಮೇಲೆ ಆ ಕಡೆಯಿಂದ ಬರ್ತಾ ಅಂದ್ಕೊಂಡ್ವಿ. ಬಟ್ ಆಮೇಲೆ ರೇಟು ಜಂಪ್ ಆಗಿರುತ್ತೆ. ಇಷ್ಟು ಬೇಗ ಹೋಗಿನೂ ಕೂಡ ಏನು ಅಷ್ಟೊಂದು ಅಂದರೆ ಪರವಾಗಿಲ್ಲ, ರೇಟು ಬರುತ್ತೇನೆ. ಬಟ್ ನಾವು ಸ್ಟಾರ್ಟಿಂಗಿಗೆ ತೊಗೊಂಡೋಗಿದ್ದು ಇನ್ನೂ ತುಂಬಾ ಸ್ವಲ್ಪ ರೇಟಾಗಿ ನಮಗೆ ರೀಸನಬಲಿಗೆ ಸಿಗ್ತಾಯಿತ್ತು. ನೆಕ್ಸ್ಟ್ ಟೈಮ್ ಹೋದರೆ ನಾವು ಅಥವಾ ನೀವು ಯಾರಾದರೂ ಆ ಥರ ಮಾಡಿದ್ವಿ. ಎಲ್ಲಿ ಸಿಗುತ್ತೋ ಅಲ್ಲಿ ನೋಡ್ಕೊಂಡು 4 ಕಡೆ ಹುಡುಕಿ 5 ಕಡೆ ಹುಡುಕಿ ಆ 6ನೇ ಕಡೆ ಎಲ್ಲಿ ನಿಮಗೆ ವರ್ತ್ ಅನ್ಸುತ್ತೋ ಅಲ್ಲಿ ತೊಗೊಂಡಿದೆ. ಆ ಕಡೆಯಿಂದ ಬರ್ತೀವಿ ಆ ಥರ ಎಲ್ಲ ಬಿಟ್ಬಿಟ್ರೆ ಮತ್ತೆ ಅದು ರೇಟು ಸಿಗೋದೇ ಇಲ್ಲ ಅಂತ. ಅಲ್ಲಿ ಹುಡುಗ ಎತ್ಕೊಂಡದ ತನ್ವಿ
ತಿರ್ಗಾ ಬರಂಬರ್ರಿ ಕಟ್ಟೋದು ಮಾಡೋದು ಅವೆಲ್ಲ ತಲೆನೋವು ಏನು ಮಾಡಕ್ಕೆ ಏನು ಬೇಕಾದ್ರೆ ಫಸ್ಟ್ ಬೇಗ ನೋಡ್ಕೊಳ್ಳೋಣ ಸಿಗರೇಟ್ ಅಂಗಡಿ ಓಪನ್ ಇಲ್ವಾ? ಏನು ಕಟ್ಟಿದ್ದೀವಿ ಹೇಗೆ ಅಪ್ಪ ಬರ್ತೀನಿ ಇಲ್ಲ 10 ರೂಪಾಯಿ ಮಕ್ಕ ನೋಡ್ಬಿಡ ಕೊಡು ಆಗ್ತದ ಕೊಡೋಣ ಏನೇನೋ ಬೇಕು 100 ರೂಪಾಯಿ ಕೊಡ 100 ರೂಪಾಯಿ ಒಂದು ಕಟ್ಟಬೇಕಾ ಸೊಪ್ಪು ಹೇಗೆ 150 ಮೇಡಮ್ ಮನೆಗೆ ಬಂದ ತಕ್ಷಣ ಫಸ್ಟು ಹೂಗಳನ್ನೆಲ್ಲ ತೆಗೆದಿಡ್ತೆ, ಆಮೇಲೆ ತೆಗೆದಿಟ್ಟಿರಾಯ್ತು ಫ್ರಿಜ್ಜಿಗೆ ಎಲ್ಲ ಅಂತ. ಫಸ್ಟು ಬ್ಯಾಗಲ್ಲಿ ಒಂದ್ರ ಮೇಲೆ ಒಂದು ಹಾಕ್ಕೊಂಬಂದಿರ್ತೀವಲ್ವ, ಹಾಗಾಗಿ ಫಸ್ಟ್ ಎಲ್ಲನೂ ತೆಗೆದಿಟ್ಟು ಸೆಗ್ರಿಗೇಟ್ ಮಾಡಿ ಇಡ್ತೆ. ಆಮೇಲೆ ಟಿಫನ್ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಂತ, ಇಲ್ಲಾಂದರೆ ಕೆಳಗಡೆ ಸೇರಿಕೊಂಡು ತುಂಬ ಪ್ರೆಸ್ ಆಗಿಬಿಡುತ್ತೆ ಅಂತ. ಮಲ್ಲಿಗೆ ಹಾರನ ತೊಗೊಂಡಿದ್ದೆ 2. ಫಸ್ಟ್ ಅದನ್ನು ತೆಗೆದಿಟ್ಟು ಹಾರ ಮತ್ತು 2 ದಿಂಡನ್ನು ತೊಗೊಂಡಿದ್ದೆ. 2 ಫಸ್ಟು ತೆಗೆದಿಟ್ಟಿದೆ, ನೀರಲ್ಲಿಟ್ಟಿರ್ತೀನಿ, ಆಮೇಲೆ ನೋಡ್ಕೊತೀನಿ. ಈಗ ಟೈಮ್ ಆಯಿತು, ನನಗೆ
ಸ್ಕೂಲಿಗೆ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ಜಸ್ಟ್ ಈಗ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದರೊಳಗೆ ನೀರೊಳಗೆ ಇಡ್ತೀನಿ. ಇದು ಆಮೇಲೆ ಈ ಫ್ಲವರು ಈ ಥರ ನೀರೊಳಗಡೆ ಹಾಕಿ ಇಟ್ಟು ಹಂಗೆ ಇರುತ್ತೆ. ಇಲ್ಲಿ ಫುಟ್ ಬೇಡ ಅಲ್ಲ, ಇದನ್ನ ಹೇಳೋಣ. ನೀರೊಳಗಡೆ ಇದ್ದರೆ ಅಟ್ಲೀಸ್ಟ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಇದು ಒಂದನ್ನ ಬ್ಯಾಕ್ಗ್ರೌಂಡ್ಗೆ ಡಿಸೈನ್ ಮಾಡೋಣ ಅಂತ ನಾನು ತೊಗೊಂಬಂದಿದ್ದೀನಿ. ಬ್ಯಾಕ್ ಸೈಡ್ಗೆ ದೇವ್ರು ಕೂರಿಸಿದ್ರು, ಅದು ಬ್ಯಾಕ್ಗ್ರೌಂಡಿಗೆ ಅಂತ. ಹೇಗಿದೆ? ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.